ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೇನು ಇಲ್ಲ, ಏನು ಹೇಳಬೇಕು ಅಂತ ಅಂದರೆ, ಇವತ್ತು ನಾವು ಇಲ್ಲಿ ಪಬ್ಲಿಕ್ ಬಸ್ಸು ಇದೆ, ಮನೆ ಹತ್ತಿರ ಒಂದು 4-5 ಇದೆ. ನಮ್ಮ ಮಗನ ಪಿಕ್ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಅವನು ಮೆಡಿಕಲ್ ಕಾಲೇಜಲ್ಲಿ ಇರೋದು. ಶುಕ್ರವಾರ ಮನೆಗೆ ಬರ್ತಾನೆ, ಸೋಮವಾರ ಬೆಳಗ್ಗೆ ಹೋಗ್ತಾನೆ. ಅವನು ಅಲ್ಲಿ ಬೆಳಗ್ಗೆ ಸಾಯಂಕಾಲ 5 ಗಂಟೆ ಒಳಗೆ ಅವ್ನು ಬಸ್ ತೊಗೋಬೇಕು ಇಲ್ಲಿಗೆ ಬರಬೇಕು ಅಂದರೆ. ಅದಾದಮೇಲೆ ಬಸ್ ಇರಲ್ಲ. ಬೆಳಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, 9 ಗಂಟೆಗೆ ಎಂಡ್ ಆಗಿಬಿಡುತ್ತೆ. ಬಟ್ ಅವನದು ಟೈಮಿಂಗ್ಸ್ ಏನಿದೆಯೋ ಅದನ್ನು ನೋಡ್ಕೊಂಡು ಅವ್ನು ತೊಗೊತಾನೆ. ಒಂದು 4-5 ಕಡೆ ಸ್ಟಾಪಿಗೆ ಹೋಗುತ್ತದು. ಮೆಡಿಕಲ್ ಸೆಂಟ್ರಿಗೆ ಹೋಗುತ್ತೆ, ಡೌನ್ ಟೌನ್ಗೆ ಹೋಗುತ್ತೆ. ಆ ಥರ ಒಂದು 4-5 ಜಾಗದಲ್ಲಿ ಮಾತ್ರನೇ ಅದು ಹೋಗೋದು, ಎಲ್ಲ ಕಡೆಗೆ ಹೋಗಲ್ಲ. ಸೊ ಅದು ನಮ್ಮ ಮನೆ ಹತ್ರದಿಂದ 4 ಬೇರೆ ಡಿಫ್ರೆಂಟ್ ಬಸ್ ಸ್ಟಾಪ್ಸ್ ಥರ ಇದೆ. ಇದು ಕ್ಲೋಸೆಸ್ಟ್ ನಮಗಿರೋದು. 20 ಮಿನಿಟ್ಸ್ ತೊಗೊಳತ್ತೆ ಮನೆಯಿಂದ. ಇನ್ನು ಒಂದೆರಡು 25 ಮಿನಿಟ್ಸು 30 ಮಿನಿಟ್ಸು ಆ ಥರ ಇದೆ. ಬಟ್ ಇದು ಕ್ಲೋಸ್ ಆಗಿದೆ. ಸೊ ಅವನ್ನ ಪಿಕ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ 2 ವೇ ಟಿಕೆಟೇ ತೊಗೋಬೇಕು. ಯಾವಾಗಲೂ ತೊಗೊಂಡ್ರೆ ಅದು $15 ಆಗುತ್ತೆ. ನೀವು 1 ವೇ ಯೂಸ್ ಮಾಡಲಿ 2 ವೇ ಯೂಸ್ ಮಾಡಲಿ, ನಾವು 2 ವೇ ಟಿಕೆಟೇ ತೊಗೋಬೇಕು. ಅದು ಇವತ್ತೇ ಯೂಸ್ ಮಾಡಬೇಕು ಅಂತೇನಿಲ್ಲ, ಎನಿ ಟೈಮ್ ಯೂಸ್ ಮಾಡ್ಬೋದು. ಇವತ್ತು 1 ವೇ ಯೂಸ್ ಮಾಡಿದರೆ ಇನ್ನೊಂದು ದಿನ ಬೇಕಾದ್ರೆ ವಾಪಸ್ ಬರೋ ಹೊತ್ತಿಗೆ ಅವ್ನು ನೆಕ್ಸ್ಟು ವಾಪಸ್ ಹೋಗ್ತಾನಲ್ಲ ಮಂಡೇ ಮಾರ್ನಿಂಗ್, ಅವಾಗೀಗ ಯೂಸ್ ಮಾಡ್ಕೋಬೋದು. ಆ ಥರ ಇದೆ. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಬೆಳಗ್ಗೆ 5:15ಗೆ ಸ್ಟಾರ್ಟ್ ಆಗುತ್ತೆ. ಬೇರೆ 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 ಬಸ್ಗಳು ಎವ್ರಿ 30 ಮಿನಿಟ್ಸ್ಗೆ ಒಂದೊಂದು ಇರುತ್ತೆ. ಬಟ್ ಅದೇ ಸ್ಟಾಪಿಗೆ ಅಂತ ಅಲ್ಲ, ಬೇರೆ ಬೇರೆ ಸ್ಟಾಪಿಗೆ. ಇವನಿಗೊಂದು 4 ಬಸ್ ಏನೋ ಇರುತ್ತೆ. ಸೊ ಅದರಲ್ಲಿ ಅವನದು ಕ್ಲಾಸ್ ಎಷ್ಟೊತ್ತಿಗಿದೆಯೋ ಅಂತ ನೋಡ್ಕೊಬಿಟ್ಟು ಅವನು ಬೆಳಗ್ಗೆ ತೊಗೊತಾನೆ. 5 o'clockದು, 5:30 ಸಮ್ಟೈಮ್ಸು ಆ ಥರ ತೊಗೊತಾನೆ. ಅದ್ರದ್ದು ಸ್ಟಾಪ್ ಹೆಂಗಿದೆ ಏನಿದೆ ಅಂತೇಳಿ ತೋರ್ಸೋಕ್ಕೆ ಮಾಡ್ತಿರೋದು. ಅಲ್ಲಿ ಪೀಪಲ್ ಏನು ಮಾಡ್ತಾರೆ ಅಂದರೆ, ಅವ್ರದ್ದು ಕಾರ್ನ ತೊಗೊಂಬಂದು ನಿಲ್ಲಿಸ್ಬಿಟ್ಟು ಬಸ್ ಹತ್ಕೊಂಡು ಹೋಗ್ತಾರೆ. ಅದು ವಾಪಸ್ ಸಾಯಂಕಾಲ ಬರೋ ಹೊತ್ತಿಗೆ ಅವರು ಅದೇ ಸ್ಟಾಪಲ್ಲಿ ಬಂದು ಇಳ್ಕೊಂಡು ಅವ್ರ ಕಾರ್ ತೊಗೊಂಡು ಮನೆಗೆ ಹೋಗ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, HOV ಏನಂತಾರೆ, ಹೈ ಆಕ್ಯುಪೆನ್ಸಿ ವೆಹಿಕಲ್ ಅಂತ, ಅದಕ್ಕೆ ಅಂತ ಸಪ್ರೇಟ್ ರೋಡ್ ಇರುತ್ತೆ. ಅದು 1+ ಪರ್ಸನ್ ಇದ್ದರೆ ಅದರಲ್ಲಿ ಹೋಗ್ಬೋದು. ಒಂದು ಸಿಂಗಲ್ ಪೀಪಲ್ ಆದರೆ ಹೋಗೋಕ್ಕಾಗಲ್ಲ. ಅದರಲ್ಲಿ ಹೋದರೆ ಫಾಸ್ಟಾಗಿ ಹೋಗುತ್ತೆ ಅದು. ನಮಗೆ ಯೂಶ್ವಲಾಗಿ ನಾವು ಹೋಗಿ ಡ್ರಾಪ್ ಮಾಡಬೇಕು ಅಂದರೆ 1.5-2 hours ತೊಗೊಳುತ್ತೆ, ಟ್ರಾಫಿಕ್ ಇರೋದ್ರಿಂದ. ಇವಾಗ ಏನು ಅಂದರೆ, ಬಸ್ಸಲ್ಲಿ ಅಂದರೆ ಅವನಿಗೆ ಸಮ್ಟೈಮ್ಸ್ 45 ಮಿನಿಟ್ಸ್ ತೊಗೊಳುತ್ತೆ. ಸೊ ಅದು ಬೆಟ್ರು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅದನ್ನು ತೊಗೊಂಡು ಹೋಗ್ತಾರೆ. ಇನ್ನೊಂದು 1 hour 1.5 hour ಎಲ್ಲ ಹೋಗಬೇಕು ಅಂತ ಹೇಳಿದ್ರೆ ಹಾಗೇ ಗ್ಯಾಸು ವೇಸ್ಟ್ ಆಗುತ್ತೆ. ಮಧ್ಯದೆಲ್ಲ ಸ್ಟಕ್ ಆಗ್ತೀವಿ ವೆಹಿಕಲ್ಸು. ಅದು ಈ ಜಾಗದಲ್ಲಂತೂ ತುಂಬ ಅಂದರೆ ತುಂಬ ವೆಹಿಕಲ್ಸು, ಮೋಸ್ಟ್ ಆಫ್ ದೆಮ್ ಅದೇ ಟೈಮಲ್ಲಿ ಕೆಲಸಕ್ಕೆ ಹೋಗೋದಿರುತ್ತೆ. ಆದ್ದರಿಂದ ಸೊ ಎಷ್ಟೋ ಜನ ಅಲ್ಲಿ ನಿಲ್ಲಿಸ್ಬಿಟ್ಟು ಬಸ್ ತೊಗೊಂಡು ಹೋಗ್ತಾರೆ. ಬಟ್ ಸ್ಟಾಪ್ ಆಗೋದು 9 o'clock, ಮತ್ತು ಸ್ಟಾರ್ಟ್ ಆಗೋದು ಬಸ್ಸು ಸಾಯಂಕಾಲ 3 o'clock ಸ್ಟಾರ್ಟ್ ಆಗುತ್ತೆ ವಾಪಸ್ ಬರೋಕ್ಕೆ. 3 5:30 ಮ್ಯಾಕ್ಸು ಬಸ್ಗಳದ್ದು ಸ್ಟಾಪ್ಗಳು ನೋಡಿಕೊಂಡು. ಅದು ಬೇರೆ ಎಲ್ಲೂ ನಿಲ್ಲಿಸಲ್ಲ, ಅಲ್ಲಿ ಸ್ಟಾರ್ಟ್ ಆದರೆ ಇಲ್ಲೇ ಎಂಡ್ ಆಗೋದು. ಸೊ ಎಷ್ಟೋ ಜನ ಅದನ್ನು ತೊಗೊತಾರೆ. ಸೊ ಯಾರಿಗಾರು ಯೂಸ್ಫುಲ್ ಇರ್ಬೋದು ಅಂತ ಅಂದ್ಕೊತಾ ಇದ್ದೀನಿ. ಇಲ್ಲಿಂದ ಹೇಗೆ ಟ್ರಾನ್ಸ್ಪೋರ್ಟೇಷನ್ನು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಕ್ಕೆ. ಕೆಲವು ಕಡೆ ಕೆಲವು ಥರ ಇರ್ತದೆ. ನ್ಯೂಯಾರ್ಕಿಂದು ಬೇರೆ ಥರ. ನ್ಯೂಯಾರ್ಕಲ್ಲಿ ಯಾವಾಗಲೂ ಇರುತ್ತೆ, 24 hours ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಪಬ್ಲಿಕ್ದು. ಬಟ್ ಇಲ್ಲಿ ಲಿಮಿಟೆಡ್ ಟೈಮಿಗೆ, ಯಾಕಂದರೆ ಎಲ್ಲರೂ ಅವ್ರವ್ರ ಕಾರಲ್ಲಿ ಹೋಗೋದ್ರಿಂದ. ಸೊ ಯೂಸ್ ಆಗಿದೆ ಅಂದ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾರು ಯೂಸ್ ಆಗಿದ್ದರೆ ಅವ್ರಿಗೆ ಫಾರ್ವರ್ಡ್ ಮಾಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಏನು ಅಂತ ತೋರಿಸೋದಕ್ಕೆ ಇದು ಮಾಡ್ತಾ ಇರೋದು. ಸೊ ಹತ್ತಿರ ಬರ್ತಾ ಇದೆ ಬಸ್ಸು. ಇದು ನೋಡಿ, ಒಂದು ಬಸ್ ಹೋಗ್ತಾ ಇದೆ ವಾಪಸ್ಸು. ನಾವಿವಾಗ ಸ್ಟಾಪ್ ಹತ್ತಿರ ಬರ್ತಾ ಇದ್ದೀವಿ. ಹೇಗಿದೆ ಅಂತ ತೋರಿಸ್ತೀವಿ. ಈ ಕಡೆ ಸೈಡಲ್ಲಿ ಬಸ್ ಹೋಗೋದು, ನಾವು ಹೋಗೋಕ್ಕಾಗಲ್ಲ, ಅದು ಬಸ್ ಹೋಗೋ ಜಾಗ. ನೆಕ್ಸ್ಟು ನಮಗೆ ಪಾರ್ಕ್ ಮಾಡೋದಿರುತ್ತೆ. ಸೊ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಎಲ್ಲರೂ ಬಸ್ ಹತ್ಕೊಂಡು ಹೋಗ್ತಾರೆ. ವಾಪಸ್ ಬರೋ ಹೊತ್ತಿಗೆ ಇಲ್ಲಿ ಬಸ್ಸಲ್ಲಿ ಆ ಕಡೆ ಸೈಡಲ್ಲಿ ಇಳಿತಾರೆ. ಆ ಬಿಲ್ಡಿಂಗಿಂದ ಹೊರಗೆ ಬರ್ತಾರೆ, ಇಲ್ಲಿ ಹತ್ಕೊಂಡು ಮನೆಗೆ ಹೋಗ್ತಾರೆ.
ಈಗಾಗಲೇ ನನ್ನ ಮಗನಿಗೆ ಡ್ರಾಪ್ ಮಾಡಾಗಿದೆ. ಅವನು ಒಳಗಡೆ ಬಿಲ್ಡಿಂಗಲ್ಲಿದ್ದಾನೆ. ಅವ್ನು ಬರ್ತಾನೀಗ. ಅವನು ಹತ್ಸ್ಕೊಂಡು ನಾವು ಮನೆಗೆ ಹೊರಡ್ತೀವಿ. ನಮಗಿಲ್ಲಿಂದ 20 ಮಿನಿಟ್ಸ್ ನಮ್ಮ ಮನೆಗೆ. ಓಕೆ, ಬಾಯ್.